15.5 ಲಕ್ಷಕ್ಕೆಲ್ಲ 4x4 ಲೆಸ್ ಡ್ರಿವನ್ ತಾರ್ ಸಿಗ್ತಾ ಇದೆ. 9,60,000 ಆಗುತ್ತೆ ಸರ್. ಟಾಪ್ ಅಂಡ್ ವೆನ್ಯೂ. ಹೌದು, ಅದು ಕೂಡ ನೋಡ್ತಿರ್ಬೋದು SX ಆಪ್ಷನಲ್ ಡೀಸೆಲ್. ಮಾರ್ಕೆಟ್ ಅಲ್ಲಿ ನಿಮಗೆ ಪೆಟ್ರೋಲ್ ವೆಹಿಕಲ್ ಟಾಪ್ ಅಂಡ್ ಸಿಕ್ಬಿಡುತ್ತೆ, ಬಟ್ ಡೀಸೆಲ್ ವೆಹಿಕಲ್ ಇದು. ಅದು ಕೂಡ ನಿಮಗೆ ಕಡಿಮೆ ಓಡಿರುವಂಥದ್ದು 45,000. 25 lakhs ಬಂದ್ರೆ ಕೊಟ್ಬಿಡ್ತೀವಿ ಸರ್. ಒಂದು ಸೆಲ್ಟೋಸ್ ಹೊಸ ಕಾರು ಟಾಪ್ ಅಂಡ್ ಗಾಡಿ ತಗೊಳ್ಳೋ ಪ್ರೈಸಲ್ಲಿ ರೇಂಜ್ ರೋವರ್ ಡಿಸ್ಕವರಿ ತಗೋಬಹುದು. ಇದರಲ್ಲಿ ಇಲ್ಲದೇ ಇರೋ ಫೀಚರ್ಸೇ ಇಲ್ಲ. ವೆಂಟಿಲೇಟೆಡ್ ಸೀಟ್ಸ್ ಆಗಿರ್ಬೋದು, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಆಗಿರ್ಬೋದು, DRLs ಎಲ್ಲ ಫೀಚರ್ಸು ಇದೆ. ವಿತ್ ಪವರ್ಫುಲ್ ಗಾಡಿ ಇದು. ಸೊ ಈ ಗಾಡಿ ನಿಮಗೆ 13.5 ಲ್ಯಾಕ್ಗೆ 25 ಲಕ್ಷ ರೂಪಾಯಿ ಹೊಸ ಗಾಡಿ 13.5 ಲಕ್ಷಕ್ಕೆ ಆರಾಮಾಗಿ ತಗೋಬಹುದು. 8 ಲಕ್ಷ ಕೊಟ್ಬಿಡ್ತೀವಿ ಸರ್. 8 ಲಕ್ಷಕ್ಕೆ 2019 ಮಾಡೆಲ್ ಡೀಸೆಲ್ ಬ್ರೆಜಾ ಫೈನಲ್ ಆಗುತ್ತೆ. ಅದು ಕೂಡ ಬರೀ 43,000 ಓಡಿರುವಂಥದ್ದು. 6 ಲ್ಯಾಕ್ಗೆ 17 ಮಾಡೆಲ್ ಸಿಯಾಸ್ ಡೀಸೆಲ್. ಹೌದು, ಸಿಯಾಸ್ ಇನ್ಫ್ಯಾಕ್ಟ್ ಮಾರ್ಕೆಟ್ ಅಲ್ಲಿ ಸ್ಟಾಪ್ ಆಗಿದೆ. ಸಿಯಾಸ್ಗೆ ಡಿಮ್ಯಾಂಡೇ ಬೇರೆ ಇದೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಂದು ಹೊಸ ಯೂಸ್ ಕಾರ್ ಶೋರೂಮ್ನ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಬಂದಿದ್ದೀನಿ. ಆ್ಯಂಡ್ ಶೋರೂಮ್ ಹೊಸದು ಹೌದು, ಬಟ್ ವ್ಯಕ್ತಿ ಹಳುಬ್ರೇ. ಇವ್ರು ತುಂಬ ವರ್ಷದಿಂದ ಫ್ರೀಲ್ಯಾನ್ಸಿಂಗಲ್ಲಿ ಇದ್ದವರು. ಆ್ಯಂಡ್ ಇವಾಗ ಒಂದು ಹೊಸ ಶೋರೂಮ್ ಮಾಡಿದ್ದಾರೆ. ಆ್ಯಂಡ್ ಇದು ಮಾಡಿ ತುಂಬ ದಿನ ಆಗಿದೆ, ನಾನು ಬರೋದಕ್ಕಾಗಿರಲಿಲ್ಲ. ಸುಮಾರು ಶೋರೂಮ್ಗಳಿಗೆ ನಾನು ವಿಸಿಟ್ ಮಾಡಿ ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಿ ಎಷ್ಟೊಂದು ಸಲ ವಾಪಸ್ ಹೋಗ್ಬಿಟ್ಟಿದ್ದೀನಿ. ಆ ಥರ ಇರುತ್ತೆ ಕೆಲವೊಂದು ಶೋರೂಮ್ಗಳಲ್ಲಿ ಕ್ವಾಲಿಟಿ. ಬಟ್ ಇಲ್ಲಿ ನಿಜವಾಗ್ಲೂ ಗಾಡಿಗಳು ನೋಡ್ತಿದ್ದಂಗೆ ಖುಷಿ ಆಗೋಯ್ತು. ನಾನು ಒಂದು ಯೂಸ್ಡ್ ಕಾರ್ ಫೀಲ್ಡಲ್ಲಿದ್ದು ಒಂದು ಯೂಸ್ಡ್ ಕಾರ್ ಶೋರೂಮ್ ನಡೆಸ್ತಿರೋದ್ರಿಂದ ಇಲ್ಲಿ ಕ್ವಾಲಿಟಿ ನಿಜವಾಗ್ಲೂ ಇಷ್ಟ ಆಯಿತು. ಖಂಡಿತವಾಗ್ಲೂ ನೀವೆಲ್ಲ ವಿಸಿಟ್ ಮಾಡ್ಬೋದು. ಇದು ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ಲೊಕೇಶನ್ನು VH ಕಾರ್ಸ್ದು. ಇದು ಉಲ್ಲಾಲ್ ಮೇನ್ ರೋಡಲ್ಲಿ ನಿಮಗೆ ಒಂದು ರಿಂಗ್ ರೋಡಿಂದ ಒಂದು 100 ಮೀಟರ್ಸಲ್ಲೇ ಬರೋವಂಥದ್ದು. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ನಿಯರ್ ಬೈ ನಿಮಗೆ ಒಂದು ಲ್ಯಾಂಡ್ ಮಾರ್ಕ್ ಬೇಕು ಅಂತ ಹೇಳಿದ್ರೆ ನವಮಿ ಚಾಮರ ಹೈಟ್ಸ್ ಅಂತ ಇದೆ, ಅಲ್ಲಿಂದ ನಿಮಗೆ ಒಂದು 100 ಮೀಟರ್ಸಲ್ಲೇ ಬರುತ್ತೆ, ರಿಂಗ್ ರೋಡಲ್ಲೇ ಬರುತ್ತೆ. ಓಕೆನಾ? ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇವತ್ತು ಯಾವೆಲ್ಲ ಕಾರ್ಗಳಿದೆ ಅಂತ ಹೇಳೋದಾದರೆ ನಿಮಗೆ ಇನ್ಕ್ಲೂಡಿಂಗ್ ಲಕ್ಸುರಿ ಕಾರ್ ತನಕ, ಒಂದು ಸ್ಮಾಲ್ ಈಕೋಯಿಂದ ಹಿಡ್ಕೊಂಡು ನಿಮಗೆ ಲಕ್ಸುರಿ ಕಾರ್ ತನಕ ಎಲ್ಲ ರೀತಿಯ ಕಾರ್ಗಳು ಅವೈಲೇಬಲ್ ಇರುವಂಥದ್ದು. ನೀವು SUV ನೋಡ್ತಾ ಇದ್ದೀರಾ ಅಥವಾ ಹ್ಯಾಚ್ ಪ್ಯಾಕ್ ನೋಡ್ತಾ ಇದ್ದೀರಾ, ಸಡನ್ ನೋಡ್ತಾ ಇದ್ದೀರಾ, ಎಲ್ಲ ರೀತಿಯ ಕಾರು ಇನ್ಕ್ಲೂಡಿಂಗ್ ಎಲ್ಲ ರೀತಿಯ ಬಜೆಟ್ಟು ಅವೈಲೇಬಲ್ ಇರುವಂಥದ್ದು. ಬನ್ನಿ, ನಮ್ಮ ಜೊತೆಗೆ ಧನಂಜಯ್ ಸರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ತಿಳಿಸ್ಕೊಡಿ, ಈ ಒಂದು ಶೋರೂಮು ಯಾವಾಗ ಓಪನ್ ಆಗಿದ್ದು? ಸರ್ ನೀವು ಲಾಸ್ಟ್ ಟೈಮ್ ನಮ್ಮದು ವ್ಯಾಲಿ ಕಾರ್ಸಲ್ಲಿ ನಾನು ಫಸ್ಟ್ ಟೈಮ್ ನಮ್ಮ ಹತ್ರ ವಿಡಿಯೋ ಮಾಡಿಸ್ತಾ ಇದ್ದಾಗ ಫಸ್ಟ್ ಟೈಮ್ ನಾನು ನಿಮ್ಮಲ್ಲಿ ಮಾಡಿಸಿದ್ದು ವ್ಯಾಲಿ ಕಾರ್ಸಲ್ಲಿ. ಹೌದು. ಅದಾದ ನಂತರ ವಿಡಿಯೋ ಮಾಡಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಎಲ್ಲಿ ಇಷ್ಟೊಂದು ಸಾಕಷ್ಟು ಗಾಡಿ ನಮ್ಮ ಹತ್ರ ಯಾವುದೇ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಗ್ರಾಹಕರಿಗೆ. ನಮ್ಮಲ್ಲಿ ಸಿಗೋವಂಥ ವೆಹಿಕಲ್ಲು 100% ಜಿನ್ಯೂನಿಟಿ ಇರುತ್ತೆ. ಮತ್ತು 1 ವರ್ಷ ಇಂಜಿನ್ನು ಗೇರ್ ಬಾಕ್ಸ್ ವ್ಯಾರಂಟಿ ಇರುತ್ತೆ. ವಾರಂಟಿ ಸಮೇತ ಕೊಡ್ತಾ ಇದ್ದಾರೆ. ಸರ್ ಇವಾಗ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀವಿ, ಬೆಸ್ಟ್ ಪ್ರೈಸಿಂಗ್ ಇರಬೇಕು, ನಮ್ಮ ವೀಕ್ಷಕರು ಖುಷಿಯಾಗಿ ಬರಬೇಕು ಇಲ್ಲಿಗೆ. ಸರ್ ನಮ್ಮ ಹತ್ರ ಪ್ರೈಸಿಗೆ ಅನ್ನೋದಕ್ಕಿಂತ ಒಳ್ಳೆ ಕಾರ್ ಅಂತೂ ಕೊಡ್ತೀನಿ, ಅದಂತೂ 100% ಶೋರ್ ಆಗಿ ಕೊಡ್ತೀನಿ. ಪ್ರೈಸ್ ಜೊತೆ ಕ್ವಾಲಿಟಿನೂ ಕೊಡ್ತೀನಿ. ಓಕೆ ಸರ್, ಹಾಗಾದರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ಲೇ ಮೋಸ್ಟ್ ಡಿಮ್ಯಾಂಡೆಡ್ ಕಾರು ತಾರ್ ಇದೆ ನಮ್ಮ ಹತ್ರ. ಎಸ್ ಸರ್. ಸರ್ 2024 ಮಾಡಲು ಸಿಂಗಲ್ ಓನರು 4x4 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು ಡೀಸೆಲ್ ವೆಹಿಕಲ್ಲು. ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಜಸ್ಟ್ 18,000 ಓಡಿದೆ, 18,000 ರನ್ನಿಂಗ್ ಆಗಿದೆ. ಫೈನಲ್ ಟು ಫೈನಲ್ಲು 15.5 ಲಕ್ಷ ಕೊಡ್ತೀನಿ ಸರ್. 15.5 ಲಕ್ಷಕ್ಕೆಲ್ಲ 4x4 ಲೆಸ್ ಡ್ರಿವನ್ ತಾರ್ ಸಿಗ್ತಾ ಇದೆ. ಅದರಲ್ಲೂ 24 ಮಾಡಲ್ಲು ನೋಡ್ತಿರ್ಬೋದು. ಟೈರ್ ಎಲ್ಲ ಚೆನ್ನಾಗಿದೆ, ಗಾಡಿ ಕಂಡೀಷನು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಇನೋವಾ ಇದೆ. ಎಸ್ ಸರ್. ಸರ್ ಇನೋವಾ 2016 ಮಾಡಲು ಸಿಂಗಲ್ ಓನರು 2.8 Z ಆಟೋಮೆಟಿಕ್ ಸರ್ ಇದು. ಓಕೆ. ವೈಟ್ ಕಲರ್ಲಿದೆ, ಆಟೋಮೆಟಿಕ್ ವೆಹಿಕಲ್. ತುಂಬ ಚೆನ್ನಾಗಿದೆ ಸರ್. 2 ಲಕ್ಷ ಚಿಲ್ಲರೆ ಓಡಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಒರಿಜಿನಲ್ ಗಾಡಿ, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಓಕೆ. ನಿಮಗೆ ಲೋನ್ ಬೇಕು ಅನ್ನೋರಿಗೆ ಲೋನ್ ಆಗುತ್ತೆ. ಮತ್ತು ಸಿಂಗಲ್ ಓನರ್ ಆಗಿಂದ ಎಲ್ಲ ಶೋರೂಮ್ ಸರ್ವಿಸ್ ಆಗಿಂದ ತುಂಬ ವೆಲ್ ಮೇಂಟೆನೆನ್ಸ್ ಗಾಡಿ ಅಂತಲೇ ಹೇಳ್ಬೋದು. ಫೈನಲ್ ಟು ಫೈನಲ್ಲು ಈ ವೆಹಿಕಲ್ಲು 15 ಲಕ್ಷ ಕೊಟ್ಬಿಡ್ರಿ ಸರ್. 15 ಲಕ್ಷಕ್ಕೆಲ್ಲ ಫೈನಲ್? ಹೌದು, 15 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ ಸರ್, ಲೋನಲ್ಲಿ 2 ಗಾಡಿಗೂ ಲೋನ್ಗೆ ಎಷ್ಟು ತೊಗೊಂಬಂದ್ರೆ ಸಾಕು ಡೌನ್ ಪೇಮೆಂಟ್? ಸರ್ ಈ ಗಾಡಿಗೆ ಒಂದು 2 lakhs ತಂದರೆ ಸಾಕು. ಈ ಗಾಡಿಗೂ ಜಸ್ಟ್ 2 lakhs ತಂದರೆ ಸಾಕು. 2 ಲಕ್ಷ ನಿಮ್ಮ ಹತ್ರ ಅಮೌಂಟ್ ಇತ್ತು ಅಂತ ಹೇಳಿದ್ರೆ 15 ಲಕ್ಷ ರೂಪಾಯಿದು ಗಾಡಿ ತೊಗೊಂಡು ಹೋಗ್ಬೋದು ನೀವು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ವೆನ್ಯೂ ಇದೆ. ಎಸ್ ಸರ್. ಸರ್ ಹೋಂಡಾ ವೆನ್ಯೂ ಡೀಸೆಲ್ ವೆಹಿಕಲ್ಲು. ಇದು SX ಆಪ್ಷನಲ್ಲು 21 ಮಾಡಲು. ಓಕೆ. 2021 ಸಿಂಗಲ್ ಓನರು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು ಡೀಸೆಲ್ ವೆಹಿಕಲ್ಲು. ಇದರಲ್ಲಿ ನಿಮಗೆ ಸನ್ ರೂಪು, ಬಟನ್ ಸ್ಟಾರ್ಟು ಎಲ್ಲ ಬರುತ್ತೆ. ಇದರಲ್ಲಿ ವೆನ್ಯೂದಲ್ಲಿ ಇದು ಟಾಪ್ ಆ್ಯಂಡ್ ವರ್ಷನು. ಓಕೆ ಸರ್. ಫೈನಲ್ ಟು ಫೈನಲ್ಲು 9,60,000 ಆಗುತ್ತೆ ಸರ್.
ಟಾಪ್ ಅಂಡ್ ವೆನ್ಯೂ ಹೌದು. ಅದು ಕೂಡ ನೋಡ್ತಿರ್ಬೋದು SX ಆಪ್ಷನಲ್ ಡೀಸೆಲ್. ಡೀಸೆಲ್ ಮಾರ್ಕೆಟಲ್ಲಿ ನಿಮಗೆ ಪೆಟ್ರೋಲ್ ವೆಹಿಕಲ್ ಟಾಪ್ ಅಂಡ್ ಸಿಕ್ಬಿಡುತ್ತೆ, ಬಟ್ ಡೀಸೆಲ್ ವೆಹಿಕಲ್ ಇದು. ಅದು ಕೂಡ ನಿಮಗೆ ಕಡಿಮೆ ಓಡಿರೋಂಥದ್ದು 45,000. ಸರ್ ಬರೀ 45,000 ಓಡಿದೆ. 9.5 ಲಕ್ಷ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್, ಒಂದು ಸ್ಮಾಲ್ ನೆಗೋಷಿಯಬಲ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಆಲ್ಟೋ K10 ಇದೆ. ಎಸ್ ಸರ್. ಸರ್ ಆಲ್ಟೋ K10 ಆಟೋಮೆಟಿಕ್ ನೋಡೋರಿಗೆ ನಮ್ಮ ಹತ್ರ ಒಂದು 2016 ಮಾಡಲ್ ಗಾಡಿ ಇದೆ. ತುಂಬ ಚೆನ್ನಾಗಿದೆ, 50,000 ಓಡಿದೆ. ಪೆಟ್ರೋಲ್ ವೆಹಿಕಲ್ಲು, VXI ಆಪ್ಷನಲ್ ಇದು. ಇದರಲ್ಲಿ ನಿಮಗೆ ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಚೆನ್ನಾಗಿದೆ ವೆಹಿಕಲ್ ಸರ್. ಫೈನಲ್ ಟು ಫೈನಲ್ 3,30,000 ಕೊಡ್ತೀನಿ ಸರ್. 3,30,000ಕ್ಕೆ ಒಂದು ಆಲ್ಟೋ K10 ಆಟೋಮೆಟಿಕ್ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಒಂದು XUV ಇದೆ ಸರ್. ಸರ್ XUV 2015 ಮಾಡಲು ಸಿಂಗಲ್ ಓನರ್ W8 ಇದು. 95,000 ಓಡಿದೆ. ಡೀಸೆಲ್ ವೆಹಿಕಲ್ಲು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು ಸರ್. ಸರ್ ಫೈನಲ್ ಟು ಫೈನಲು 8 ಲಕ್ಷ ಕೊಟ್ಬಿಡ್ತೀನಿ ಸರ್. 8 ಲಕ್ಷಕ್ಕೆ 2015 ಮಾಡೆಲ್, ಅದು ಕೂಡ W8 ವಿತ್ 6 ಇಯರ್ ಬ್ಯಾಗು, ಒಳ್ಳೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಪುಷ್ ಬಟನ್ ಸ್ಟಾರ್ಟು ಎಲ್ಲ ಬರುವಂತಹ ಗಾಡಿ. ಹೌದು. ಆ್ಯಂಡ್ ಮೈಲೇಜು ಕೂಡ ಈ ಸೆಗ್ಮೆಂಟಲ್ಲಿ ಬೆಸ್ಟ್ ಮೈಲೇಜೇ ಇರೋದು. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 8 ಲಕ್ಷಕ್ಕೆಲ್ಲ 8 ಲಕ್ಷಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಸಿಯಾಸ್ ಇದೆ. ಎಸ್ ಸರ್. ಸಿಯಾಸ್ ಸರ್ 2017 ಮಾಡಲು VDA ಆಪ್ಷನಲ್ ಸಿಯಾಸ್ ಸಿಂಗಲ್ ಓನ್ ಗಾಡಿ, ಬರೀ 99,000 ನೋಡಿದೆ. ಡೀಸೆಲ್ ವೆಹಿಕಲ್ ಸರ್ ಇದು. ಡೀಸೆಲ್ ವೆಹಿಕಲ್ ತುಂಬ ವೆಲ್ ಮೇಂಟೆನೆನ್ಸ್ ಗಾಡಿ. ಯಾರು ಡೀಸೆಲ್ ವೆಹಿಕಲ್ಲು ಒಳ್ಳೆ ಮೈಲೇಜ್ ಬೇಕು, ನಮಗೆ ಹ್ಯಾಚ್ಬ್ಯಾಕಲ್ಲಿ ಬೇಕು ಅನ್ನೋರಿಗೆ ಒಂದು ಒಳ್ಳೆ ವೆಹಿಕಲ್ ಬಂದಿದೆ. 2017 ಮಾಡಲ್ ಸಿಂಗಲ್ ಓನರು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೀಸೆಲ್ ವೆಹಿಕಲ್ಲು. ಓಕೆ. ಫೈನಲ್ ಟು ಫೈನಲ್ 6 ಲಕ್ಷ ಕೊಟ್ಬಿಡ್ತೀವಿ. 6 ಲ್ಯಾಕ್ಗೆ 17 ಮಾಡೆಲ್ ಸಿಯಾಸ್ ಡೀಸೆಲ್ಲು. ಹೌದು. ಸಿಯಾಸ್ ಇನ್ಫ್ಯಾಕ್ಟ್ ಮಾರ್ಕೆಟಲ್ಲಿ ಸ್ಟಾಪ್ ಆಗಿದೆ. ಸಿಯಾಸ್ಗೆ ಡಿಮ್ಯಾಂಡೇ ಬೇರೆ ಇದೆ. ಸೊ ಅದರಲ್ಲೂ ಕೂಡ ಡೀಸೆಲ್ ವೆಹಿಕಲ್ ಇದೆ. 99,000 ಓಡಿದೆ. ಈ ಗಾಡಿ ಪ್ರೈಸು 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ಲು 2 ಪೋಲೋ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಪೋಲೋ ಪೆಟ್ರೋಲ್ ಕೇಳೋರಿಗೆ ನಮ್ಮ ಹತ್ರ ಐಲೈನ್ ಪ್ಲಸ್ ಇದೆ. 2017 ಮಾಡಲ್ ಗಾಡಿ ಇದು. 90,000 ಓಡಿದೆ. ಪೆಟ್ರೋಲ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಓನರ್ ಆಗಿದೆ. ಫೈನಲ್ ಟು ಫೈನಲ್ 5,80,000 ಕೊಡ್ತೀವಿ ಸರ್. 17 ಮಾಡೆಲ್ ಪೋಲೋ 5,80,000ಕ್ಕೆ ಸಿಗ್ತಾ ಇದೆ. ಸೊ ಅದು ಕೂಡ ಟಾಪ್ ಎಂಡ್ ಸರ್. ಇದು ಟಾಪ್ ಎಂಡ್ ವರ್ಷನ್ ಐಲೈನ್ ಪ್ಲಸ್ ಇದು. ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್ ಕೂಡ ಅಪ್ ಸೈಜ್ ಬರುತ್ತೆ ಸರ್. ಆಲ್ ಸ್ಟಾರ್ ಫುಲ್ ಟಾಪ್ ಎಂಡ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಸರ್ 2018 ಮಾಡಲ್ ಇದು. ಸರ್ 2018 ಮಾಡಲು ಡೀಸೆಲ್ಲು, ಸೆಕೆಂಡ್ ಓನರ್ ಆಗಿದೆ. ಪೋಲೋ ಕಂಫರ್ಟ್ ಲೈನ್ ತುಂಬ ಚೆನ್ನಾಗಿದೆ ವೆಹಿಕಲ್ಲು. 1 ಲಕ್ಷ ಓಡಿದೆ. ಫೈನಲ್ ಟು ಫೈನಲ್ 5,20,000 ರೂಪಾಯಿ ಕೊಡ್ತೀವಿ. 5,20,000ಕ್ಕೆ 18 ಮಾಡೆಲ್ ಪೋಲೋ ಸಿಗ್ತಾ ಇದೆ. ಅದು ಕೂಡ ಡೀಸೆಲ್ ವೆಹಿಕಲ್. ಎಸ್. ನೆಕ್ಸ್ಟ್ ವೆಹಿಕಲ್ ಒಂದು ಬ್ರಿಯೋ ಇದೆ. ಎಸ್ ಸರ್. ಸರ್ ಬ್ರಿಯೋ, ಯಾರೆಲ್ಲ ಬ್ರಿಯೋ ಕೇಳ್ತೀರಾ, ಸಿಂಗಲ್ ಓನರ್ ಗಾಡಿ, 60,000 ಓಡಿರೋಂಥ ವೆಹಿಕಲ್ಲು. ಫೈನಲ್ ಟು ಫೈನಲ್ಲು 3,60,000 ಆಗುತ್ತೆ ಸರ್. 3,60,000ಕ್ಕೆ 16 ಮಾಡೆಲ್ ಬ್ರಿಯೋ. 16 ಮಾಡಲ್ ಸಿಂಗಲ್ ಓನರ್, SMT, ಪೆಟ್ರೋಲ್ ವೆಹಿಕಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಆ್ಯಂಡ್ ಗಾಡಿ ಅಂತೂ ಗ್ಲೇಸ್ ನೋಡ್ತಿರ್ಬೋದು ಎಷ್ಟು ನೀಟಾಗಿದೆ ಅಂತ. ಒಂದು ಗ್ರ್ಯಾಂಡ್ ಐಟನ್ ಇದೆ. ಎಸ್ ಸರ್. ಸರ್ ಗ್ರ್ಯಾಂಡ್ ಐಟನ್ ಆಟೋಮೆಟಿಕ್ ಕೇಳೋರಿಗೆ ನಮ್ಮ ಹತ್ರ ಒಂದು ಒಳ್ಳೆ ಗ್ರ್ಯಾಂಡ್ ಐಟನ್ ಇದೆ. ಇದು ಆಸ್ಟಾ ಬಟನ್ ಸ್ಟಾರ್ಟು, ಫುಲ್ ಟಾಪ್ ಎಂಡ್ ಗಾಡಿ ಸರ್. 80,000 ಓಡಿದೆ. ಸಿಂಗಲ್ ಓನರ್ ಗಾಡಿ ಇದು. ಪೆಟ್ರೋಲ್ ವೆಹಿಕಲ್ಲು. ಆಸ್ಟಾ ಫುಲ್ ಟಾಪ್ ಎಂಡು, ಅದು ಕೂಡ ಆಟೋಮೆಟಿಕ್. ಸ್ಮಾಲ್ ವೆಹಿಕಲ್ಗಳಲ್ಲಿ ತುಂಬ ಜನ ಆಟೋಮೆಟಿಕ್ ಹುಡುಕ್ತಾ ಇರ್ತೀರಾ. ಇಲ್ಲಿ ಸುಮಾರು ವೆಹಿಕಲ್ ಇದೆ, ಆಲ್ರೆಡಿ ತೋರಿಸಿದ್ದೀನಿ ಸರ್. ಪ್ರೈಸ್ ಇದು ಸರ್ 4,15,000 ಆಗುತ್ತೆ ಸರ್. ಸೊ ಇದು 15 ಮಾಡೆಲ್. ಹೌದು, 15 ಮಾಡಲ್. ನೆಕ್ಸ್ಟ್ ವೆಹಿಕಲ್ಲು ಒಂದು ಬಲಿನೋ ಇದೆ. ಎಸ್ ಸರ್. ಸರ್ ಹಾಗೆ ನಮ್ಮ ಹತ್ರ ಒಂದು ಬಲಿನೋ ಇದೆ. 2018 ಮಾಡಲು, ಡೆಲ್ಟಾ ವರ್ಷನ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು, ಸೆಕೆಂಡ್ ಓನರ್ ಆಗಿದೆ ಸರ್. ಫೈನಲ್ ಟು ಫೈನಲ್ 4,90,000 ಕೊಟ್ಬಿಡ್ತೀವಿ ಸರ್. 4,90,000ಗೆ 18 ಮಾಡೆಲ್ ಬಲಿನೋ ಡೆಲ್ಟಾ ಮಿಡ್ ವೇರಿಯಂಟ್ ಸಿಗ್ತಾ ಇದೆ. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಟೊಯೋಟಾ ರುಮಿಯಾನ್ ಇದೆ. ಎಸ್ ಸರ್. ಸರ್ ಟೊಯೋಟಾ ರೋಮಿನಿ 2024 ಮಾಡಲು, ಬರೀ 9,000 ಓಡಿದೆ ಸರ್. 9,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಓಕೆ. ಫುಲ್ ಟಾಪ್ ಆ್ಯಂಡ್ VMT ಇದು. ಫುಲ್ ಟಾಪ್ ಆ್ಯಂಡ್ ವರ್ಷನು. ಶೋರೂಮಲ್ಲಿ ತೊಗೊಬೇಕಂದ್ರೆ ಇವತ್ತು 17 ಲಕ್ಷ ಇದೆ. ನಾವು ಒಂದು ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡ್ತಾ ಇದ್ದೀವಿ ಸರ್. ನಾವು ಕೊಡ್ತಾ ಇರೋದು 13,10,000ಗೆ ಕೊಡ್ತಾ ಇದ್ದೀವಿ ಸರ್. 13,10,000ಕ್ಕೆ ಟೊಯೋಟಾ ರುಮಿಯಾನ್ ಸಿಗ್ತಾ ಇದೆ. ಸೊ ಇದೆಲ್ಲ ನಿಮಗೆ ಕಂಪ್ನಿ ವ್ಯಾರಂಟಿ ಎಲ್ಲ ಬಂದ್ಬಿಡುತ್ತೆ, ಯಾಕೆಂದರೆ ತುಂಬ ಕಡಿಮೆ ಓಡಿರೋದು ಆ್ಯಂಡ್ ಲೇಟೆಸ್ಟ್ ಮಾಡಲ್ ಗಾಡಿ ಆಗಿರೋದ್ರಿಂದ. ಟೈರ್ ಕಂಡೀಷನ್ ಎಲ್ಲ ಕೇಳಂಗೆ ಇಲ್ಲ. ಬರೀ 8,000 ಓಡಿದೆ ಅಂತ ಹೇಳಿದ್ರೆ ಇನ್ನೊಂದು 50,000 ಆರಾಮಾಗಿ ಓಡಿಸ್ಬೋದು. ಮಿನಿಮಮ್ ಅಂದರೆ ಒಂದು 40,000 ಓಡಿಸ್ಬೋದು. ನೆಕ್ಸ್ಟ್ ವೆಹಿಕಲ್ ಒಂದು ಲಕ್ಸುರಿ ವೆಹಿಕಲ್ ಇದೆ, ರೇಂಜ್ ರೋವರ್ ಡಿಸ್ಕವರಿ. ಸರ್. ಸರ್ ಡಿಸ್ಕವರಿ
ಲ್ಯಾಂಡ್ ರೋವರ್ ಡಿಸ್ಕವರಿ 2017 ಮಾಡಲು, ಜಸ್ಟ್ ಡ್ರೈವ್ 85,000 ಓಡಿದೆ. ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಇದು, ಆಟೋಮೆಟಿಕ್ ಡೀಸೆಲ್ಲು, ತುಂಬ ಚೆನ್ನಾಗಿ ವೆಲ್ ಮೇಂಟೆನೆನ್ಸ್ ಮಾಡಿರೋಂಥ ವೆಹಿಕಲ್ಲು, ಮತ್ತು ಡಾಕ್ಟ್ರು ಓಡಿಸಿರೋಂಥ ವೆಹಿಕಲ್ಸ್ ಇದು. ಓಕೆ ಓಕೆ. ಮತ್ತೆಲ್ಲ ಕಂಪನಿ ಸರ್ವಿಸ್ ಆಗಿದೆ, ಕಂಪನೀಸ್ ಬಿಲ್ ಇದೆ. ಫೈನಲ್ ಟು ಫೈನಲ್ ಈ ವೆಹಿಕಲ್ಲು 25 lakhs ಬಂದರೆ ಕೊಟ್ಬಿಡ್ತೀವಿ ಸರ್. ಒಂದು ಸೆಲ್ಟೋಸ್ ಹೊಸ ಕಾರು ಟಾಪ್ ಆ್ಯಂಡ್ ಗಾಡಿ ತೊಗೊಳ್ಳೋ ಪ್ರೈಸಲ್ಲಿ ರೇಂಜ್ ರೋವರ್ ಡಿಸ್ಕವರಿ ತೊಗೋಬೋದು. ಅದು ಕೂಡ ಫ್ಯಾನ್ಸಿ ನಂಬರ್ ಇದೆ 100. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಸರ್. ಹಾಗೆ ಟೊಯೋಟಾ ಗ್ಲಾನ್ಸಾ. ಹಾಂ ಸರ್. 2022 ಮಾಡಲ್, ಬರೀ 24,000 ಓಡಿರೋಂಥ ವೆಹಿಕಲ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ವೆಹಿಕಲ್ ಇದು, ತುಂಬ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ಫೈನಲ್ ಟು ಫೈನಲ್ 7,25,000 ಆಗುತ್ತೆ ಸರ್. 7,25,000 ಬರೀ 25,000 ಓಡಿರುವಂತಹ ಟೊಯೋಟಾ ಗ್ಲಾನ್ಸಾ. ಅದು ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ವೆಹಿಕಲ್ಲು ಇದೆ, ಟಾಪ್ ಆ್ಯಂಡ್ ವೆಹಿಕಲ್. ಅದು ಕೂಡ ಹೌದು. ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಫೀಚರ್ಸು ಬರುತ್ತೆ ಸರ್. ಹಾಗೆ 2014 ಮಾಡಲ್ ಎರ್ಟಿಗಾ ಸಿಂಗಲ್ ಓನರ್ ಗಾಡಿ. ಯಾರು ಕೇಳ್ತೀರಾ ಸಿಂಗಲ್ ಓನರ್ ಗಾಡಿ ಬೇಕು ಅಂತ? ಎರ್ಟಿಗಾ ಡೀಸೆಲ್ ವೆಹಿಕಲ್ಲು, 1 ಲಕ್ಷ ಚಿಲ್ಲರೆ ಓಡಿದೆ. 2014 ಮಾಡಲು, ಸಿಂಗಲ್ ಓನರು, ಡೀಸೆಲ್ಲು. ಫೈನಲ್ ಟು ಫೈನಲ್ಲು ಈ ವೆಹಿಕಲ್ಲು 6,05,000 ಆಗುತ್ತೆ ಸರ್. 14 ಮಾಡಲ್ ಡೀಸೆಲ್ಲು. ಹೌದು. ಮೋಸ್ಟ್ ಡಿಮ್ಯಾಂಡೆಡ್ ಎರ್ಟಿಗಾ 6,05,000 ಫೈನಲ್ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು 2019 ಮಾಡಲ್ ಪೋಲೋ ಇದೆ. ಎಸ್ ಸರ್. ಸರ್ 2019 ಮಾಡಲು ಪೋಲೋ ಹೈಲ್ಯಾಂಡ್ ಪ್ಲಸ್ ಟಾಪ್ ಆ್ಯಂಡ್ ಇದೆ, ಜಸ್ಟ್ 51,000 ಓಡಿದೆ. ಸಿಂಗಲ್ ಓನರು, 19 ಮಾಡಲ್ ಸರ್ ಇದು. ಓಕೆ. 2019 ಮಾಡಲ್ 6.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀವಿ ಸರ್. ಸೊ ಪೋಲೋಗಳು ನೋಡ್ತಿರೋರಿಗೆ 1, 2, 3 ವೆಹಿಕಲ್ ಆಪ್ಷನ್ಸು ಅವೈಲಬಲ್ ಇರುವಂಥದ್ದು ಇನ್ನೂ ಪೈಪ್ಲೈನಲ್ಲಿ ಇರುತ್ತೆ ಇವ್ರ ಹತ್ರ. ಸೊ ಒಟ್ಟಿನಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಸಿಗುತ್ತೆ. ಅದು ಕೂಡ ಕಡಿಮೆ ಓಡಿರುವಂಥ ವೆಹಿಕಲ್ಲು ಇದೆ, ಡೀಸೆಲ್ ವೆಹಿಕಲ್ಲು ಇದೆ. ಸೊ ಆರಾಮಾಗಿ ವಿಸಿಟ್ ಮಾಡ್ಬೋದು. 6 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. 6.5 ಲಕ್ಷಕ್ಕೆ ಆಗುತ್ತೆ. 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ 19 ಮಾಡಲ್ ಪೋಲೋ. ನೆಕ್ಸ್ಟ್ ಒಂದು ಬ್ರೆಜಾ ಇದೆ. ಎಸ್ ಸರ್. ಸರ್ 2019 ಮಾಡಲ್ ಬ್ರಿಜಾ ZDI ಸಿಂಗಲ್ ಓನರ್ ಗಾಡಿ ಇದೆ ಸರ್ ನಮ್ಮ ಹತ್ರ. ಬರೀ 40,000 ಓಡಿದೆ. ಓಕೆ. ಡೀಸೆಲ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು. ಸರ್ ಫೈನಲ್ ಟು ಫೈನಲು 8 ಲಕ್ಷ ಕೊಟ್ಬಿಡ್ತೀವಿ ಸರ್. 8 ಲಕ್ಷಕ್ಕೆ 2019 ಮಾಡಲ್ ಡೀಸೆಲ್ ಬ್ರೆಜಾ ಫೈನಲ್ ಆಗುತ್ತೆ. ಅದು ಕೂಡ ಬರೀ 43,000 ಓಡಿರುವಂಥದ್ದು. ಕಂಡೀಷನ್ ನೋಡ್ತಿರ್ಬೋದು, ಅಡ್ವೊಕೇಟ್ ಡ್ರಿವನ್ ಕಾರ್ ಇದು. ನೆಕ್ಸ್ಟ್ ವೆಹಿಕಲ್ಲು ಒಂದು ಸರ್ XL6 ಇದೆ. ಮಾರುತಿ XL6 2019 ಮಾಡಲ್ ಇದೆ ನಮ್ಮ ಹತ್ರ. 90,000 ಓಡಿದೆ. ಪೆಟ್ರೋಲ್ ವೆಹಿಕಲ್ಲು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಟಾಪ್ ಆ್ಯಂಡ್ ವರ್ಷನ್ ಸರ್. ಝೀಟಾ ಇದು. ಓಕೆ. ಸರ್ ಫೈನಲ್ ಟು ಫೈನಲು 8,10,000 ಆಗುತ್ತೆ ಸರ್. 2019 ಮಾಡಲ್ XL6 ನೋಡ್ತಿರ್ಬೋದು, ಬರೀ 8,10,000 ಸಿಗ್ತಾ ಇದೆ. ಮಾರ್ಕೆಟಲ್ಲಿ ಆಲ್ಮೋಸ್ಟ್ 9 ಲ್ಯಾಕ್ ಮೇಲೇ ಇದೆ ಪ್ರೈಸಿಂಗು. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಟೈಗೂನ್ ಇದೆ. ಟೈಗಾನ್. ಹಾಂ ಸರ್ ವೋಲ್ಸ್ ವ್ಯಾಗನ್ ಟೈಗಾನ್, ಫುಲ್ ಟಾಪ್ ಆ್ಯಂಡ್ ವರ್ಷನ್ ಸರ್. GT ಪ್ಲಸ್ ಇದು. ಓಕೆ. GT ಪ್ಲಸ್ ಯಾರು ಕೇಳ್ತಾ ಇದ್ದೀರಾ? 2022 ಮಾಡಲು, ಸಿಂಗಲ್ ಓನರು. ನಿಮಗೆ ಇದರಲ್ಲಿ ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ. ಸನ್ ರೂಪಿಂದ ಹಿಡಿದು ನಿಮಗೆ ಎಲ್ಲ ಈ ಕ್ರೆಟಾದಲ್ಲಿ ಏನು SX ಆಪ್ಷನಲ್ ಅಂತಾರೋ ಅದೇ ಥರ ಎಲ್ಲ ಫುಲ್ ಬರುತ್ತೆ. ಬಟ್ GT ಇದು ಸರ್ ಶೋರೂಮಲ್ಲಿ ಇದು ಪ್ರೆಸೆಂಟ್ ರೇಟ್ ಬಂದು 24 ಲಕ್ಷ ಇದೆ ಸರ್. ನಾವು ಜಸ್ಟ್ 13 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್. ಪರ್ಫಾರ್ಮೆನ್ಸ್ ಗಾಡಿ ನೋಡ್ತಾ ಇದ್ರೆ ಫೋಕ್ಸ್ ವ್ಯಾಗನ್ ಟೈಗೂನ್ GT ಇದರಲ್ಲಿ ಇಲ್ಲದೇ ಇರೋ ಫೀಚರ್ಸೇ ಇಲ್ಲ. ವೆಂಟಿಲೇಟೆಡ್ ಸೀಟ್ಸ್ ಆಗಿರ್ಬೋದು, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಆಗಿರ್ಬೋದು, DRLs ಎಲ್ಲ ಫೀಚರ್ಸು ಇದೆ ವಿತ್ ಪವರ್ಫುಲ್ ಗಾಡಿ ಇದು. ಸೊ ಈ ಗಾಡಿ ನಿಮಗೆ 13.5 ಲ್ಯಾಕ್ಗೆ 25 ಲಕ್ಷ ರೂಪಾಯಿ ಹೊಸ ಗಾಡಿ 13.5 ಲಕ್ಷಕ್ಕೆ ಆರಾಮಾಗಿ ತೊಗೋಬೋದು. ಆ್ಯಂಡ್ ಲೋನು ಕೂಡ ಆಟೋಮೆಟಿಕ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ಕಾರ್ಪಿಯೋ ಇದೆ. ಎಸ್ ಸರ್. ಸರ್ ಸ್ಕಾರ್ಪಿಯೋ S11 ಬ್ಲ್ಯಾಕ್ 2023 ಮಾಡಲ್, ಸಿಂಗಲ್ ಓನರ್, 40,000 ಓಡಿದೆ ಸರ್. 46,000 ಓಡಿದೆ. ಓಕೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಒರಿಜಿನಲ್ ವೆಹಿಕಲ್ಲು. ನಿಮಗೆ ಲೆದರ್ ಸೀಟ್ ಆಗಿರ್ಬೋದು, ಇಂಟೀರಿಯರು ಸಿಸ್ಟಮ್ ಆಗಿರ್ಬೋದು ಎಲ್ಲ ನಿಮಗೆ ಇಂಪೋರ್ಟ್ ಸೀಟ್ ಕವರು, ಇಂಪೋರ್ಟ್ ಸಿಸ್ಟಮ್ ಇದೆ ಗಾಡಿನಲ್ಲಿ. ಎಲ್ಲ ವೆಲ್ ಮೇಂಟೆನೆನ್ಸ್ ಸರ್. ಇದ್ರ ಸಸ್ಪೆನ್ಷನ್ ಸಹಿತನು ಇದ್ರದ್ದು ಇಂಪೋರ್ಟ್ ಸಸ್ಪೆನ್ಷನ್ ಹಾಕ್ಸಿದ್ದಾರೆ ಸರ್. ಇದ್ರ ಸಸ್ಪೆನ್ಷನ್ ಸಹಿತನು ಇಂಪೋರ್ಟ್ ಸಸ್ಪೆನ್ಷನ್ 2.5 ಲಕ್ಷ ಕೊಟ್ಟು ಹಾಕ್ಸಿದ್ದಾರೆ. ವೆಲ್ ಮೇಂಟೆನೆನ್ಸ್ ಗಾಡಿ 16.5 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ ಸರ್. ಇದು 16.5 ಲ್ಯಾಕ್ಗೆ
ಕ್ಲೀನಾಗಿ ಮಾಡಿಫೈ ಆಗಿರೋದು, ಇಂಪೋರ್ಟೆಡ್ ಲೆದರ್ ಅಪೋಲ್ಸ್ಟ್ರಿ ಆಗಲಿ ಅಂದರೆ ಮಾರ್ಬಿಂದ ಹಾಕಿದ್ದಾರೆ, ಮತ್ತು ಸಸ್ಪೆನ್ಷನ್ ಸೆಟಪ್ ಕೂಡ ಕಂಪ್ಲೀಟ್ಲಿ ಇಂಪೋರ್ಟೆಡ್ ಅಂತೆ. ಸೊ 16.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 23 ಮಾಡಲ್ ಸಿಂಗಲ್ ಓನರು. ಓಕೆ, ಡಸ್ಟರ್ ಇದೆ ನೆಕ್ಸ್ಟು. ಎಸ್ ಸರ್, ಡಸ್ಟರ್ 2015 ಮಾಡಲ್ ಡಸ್ಟರ್, ಸೆಕೆಂಡ್ ಓನರ್ ಆಗಿದೆ. 110 PS 6 ಸ್ಪೀಡ್ ಗಾಡಿ ಇದು. ಓಕೆ, ಡೀಸೆಲ್ ವೆಹಿಕಲು, ತುಂಬ ಚೆನ್ನಾಗಿದೆ ಸರ್ ಗಾಡಿ ಇದು. ಫೈನಲ್ ಟು ಫೈನಲ್ಲು 4,80,000 ಫೈನಲ್ ಆಗುತ್ತೆ ಸರ್ ಇದು. 15 ಮಾಡಲ್ ಡಸ್ಟರು, ಅದು ಕೂಡ 110 PS 4,80,000ಕ್ಕೆ ಫೈನಲ್ ಆಗುತ್ತೆ. ಸೊ ಒಳ್ಳೆ ಪವರ್ಫುಲ್ ಗಾಡಿ ಇದು. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಚೆನ್ನಾಗಿ ಬರುತ್ತೆ, 205 mm. ನೆಕ್ಸ್ಟ್ ಒಂದು i20 ಇದೆ. ಎಸ್ ಸರ್. ಸರ್ 2015 ಮಾಡಲ್ i20 ಆಪ್ಸ್ಟಾ ಇದು. ಡೀಸೆಲ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು ಎಲ್ಲ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಡೀಸೆಲ್ ಗಾಡಿ ಫೈನಲ್ ಟು ಫೈನಲ್ಲು 5,25,000 ಆಗುತ್ತೆ ಸರ್. 5,25,000ಕ್ಕೆ ಡೀಸೆಲ್ ಗಾಡಿ i20 ಫೈನಲ್ ಆಗ್ತಾ ಇದೆ, ನೋಡ್ತಿರ್ಬೋದು. ನೆಕ್ಸ್ಟ್ ಇನ್ನೊಂದು ಗಾಡಿ ಇದೆ, XUV 500. ಎಸ್ ಸರ್. ಸರ್ 2017 ಮಾಡಲು W10 ಸರ್ ಇದು. ಓಕೆ, W10 ಡೀಸೆಲ್ ವೆಹಿಕಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, ತುಂಬ ಚೆನ್ನಾಗಿದೆ ವೆಹಿಕಲ್ಲು. 95,000 ಓಡಿದೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ, ಒರಿಜಿನಲ್ ಗಾಡಿ. ಫೈನಲ್ ಟು ಫೈನಲ್ 10,00,000 ಲಕ್ಷ ಬಂದರೆ ಕೊಟ್ಬಿಡಿ ಸರ್. ಸನ್ರೂಫ್ ಗಾಡಿ, 17 ಮಾಡಲ್ XUV 500 W10 10,500 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಲೋನಲ್ಲಿ ನೋಡ್ತಿರೋರಿಗೆ ಜಸ್ಟ್ 1.5 2 ಲಕ್ಷ ತೊಗೊಂಬಂದ್ರೆ ಸಾಕು, ಡೌನ್ ಪೇಮೆಂಟು, ಮಿಕ್ಕಿದ್ದು ಲೋನ್ ಮಾಡಿಕೊಡ್ತೀರಾ. ಎಸ್, ನೆಕ್ಸ್ಟ್ ಒಂದು ಈಕೋ ಇದೆ. ಎಸ್ ಸರ್. ಸರ್ ಈಕೋ, ಯಾರೆಲ್ಲ ಈಕೋ ಕೇಳ್ತಾ ಇದ್ದೀರಾ, 2023 ಮಾಡಲ್ ಇದೆ. ಸಿಂಗಲ್ ಓನರು, ಬರೀ 19,000 ಓಡಿದೆ, 7 ಸೀಟರ್ ವೆಹಿಕಲ್ ಇದು. ಓಕೆ, ಫೈನಲ್ ಟು ಫೈನಲ್ 5,25,000 ಆಗುತ್ತೆ ಸರ್. 5,25,000ಕ್ಕೆಲ್ಲ ಫೈನಲ್ ಆಗುತ್ತೆ. ನೆಕ್ಸ್ಟ್ ಒಂದು ಮತ್ತೊಂದು XUV. ಎಸ್ ಸರ್. ಸರ್ XUV 2014 ಮಾಡಲು, ಸಿಂಗಲ್ ಓನರ್ ಗಾಡಿ, 1 ಲಕ್ಷ ಡ್ರೈವನ್ ಆಗಿದೆ. ಫೈನಲ್ ಟು ಫೈನಲ್ಲು 7 ಲಕ್ಷಕ್ಕೆ ಆಗುತ್ತೆ ಸರ್. 7 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. ಹೌದು, 17 ಮಾಡಲು. 70. ಮತ್ತೊಂದು ಈಕೋ ಇದೆ. ಎಸ್ ಸರ್. ಸರ್ 2024 ಮಾಡಲು, 20,000 ಡ್ರೈವನ್ ಆಗಿದೆ. ಇದು 5 ಸೀಟರ್, AC, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಓಕೆ, 5 ಸ್ಟಾರ್ ವೆಹಿಕಲ್ ಇದು. ಫೈನಲ್ ಟು ಫೈನಲ್ಲು 5,60,000 ಆಗುತ್ತೆ ಸರ್. 5,60,000ಕ್ಕೆ ಈಕೋ ನೋಡ್ತಿರೋರಿಗೆ 2 ಲೇಟೆಸ್ಟ್ ಮಾಡಲು ವೆಹಿಕಲ್ಸು ಅವೈಲೇಬಲ್ ಇರೋವಂಥದ್ದು. ನೆಕ್ಸ್ಟ್ ಒಂದು ಟೆರೆನೋ ಇದೆ. ಎಸ್ ಸರ್. ಸರ್ ನಿಸಾನ್ ಟೆರೆನೋ 2014 ಮಾಡಲು, ಸೆಕೆಂಡ್ ಓನರು, ತುಂಬ ಚೆನ್ನಾಗಿದೆ, 110 PS. ನಿಸಾನ್ ಟೆರೆನೋ ಯಾರು ಲೈಕ್ ಮಾಡ್ತೀರೋ, ನಮ್ಮ ಹತ್ರ ಒಂದು ಒಳ್ಳೆ ವೆಹಿಕಲ್ ಬಂದಿದೆ, ಇಂಟ್ರೆಸ್ಟ್ ಬೈ ಮಾಡಿ. ಫೈನಲ್ ಟು ಫೈನಲ್ಲು 4,25,000 ಆಗುತ್ತೆ ಸರ್. 4,25,000ಗೆಲ್ಲ ನಿಸಾನ್ ಟೆರೆನೋ. ಡಸ್ಟರ್ ನೋಡ್ತಿರೋ ಈ ವೆಹಿಕಲ್ಗೆ ಹೋಗ್ಬೋದು, ಇನ್ನೂ ಕಡಿಮೆಗೆ ಸಿಗುತ್ತೆ ನಿಮಗೆ. ಮೈಲೇಜು ಕೂಡ ಸೇಮೇ, ಯಾಕೆಂದರೆ ಇಂಜಿನ್ ಎಲ್ಲ ಸೇಮೇನೆ ಇದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ವಿಫ್ಟ್ ಡಿಸೈರ್ ಸರ್. ಇದು ಸ್ವಿಫ್ಟ್. ಎಸ್ ಸರ್. ಸರ್ ಯಾರೆಲ್ಲ ಸ್ವಿಫ್ಟ್ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಒಳ್ಳೆ ಸ್ವಿಫ್ಟ್ ಬಂದಿದೆ. 2014 ಮಾಡಲ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್, ಮ್ಯಾನ್ಯುವಲ್, VDI. ಫೈನಲ್ ಟು ಫೈನಲ್ 4,25,000 ಆಗುತ್ತೆ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ಲು ಒಂದು ಹ್ಯುಂಡೈ ಅಲ್ಕಜಾರು, ಶೋರೂಮಿಂದ ಇವಾಗಲೇ ಬಂದಿರಂಗಿದೆ ಗಾಡಿ, ಅಷ್ಟು ಚೆನ್ನಾಗಿದೆ. ಹೇಳಿ ಸರ್. ಸರ್ 2025 ಮಾಡಲು, ಜಸ್ಟ್ ಬರೀ 12,000 ಓಡಿದೆ ಸರ್ ಇದು. ಹೋಂಡೈ ಅಲ್ಕಾಜಾರು 7 ಸೀಟರು. ಯಾರೆಲ್ಲ ಆಟೋಮೆಟಿಕ್ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಲಕ್ಸುರಿ ಗಾಡಿನೇ ಅಂತ ಹೇಳ್ಬೋದು ಈ ಗಾಡಿನ. ಇದು ಬಂದು ಹೋಂಡೈ ಅಲ್ಕಾಜಾರ್ ಸಿಗ್ನೇಚರು, ಆಟೋಮೆಟಿಕ್, ಫುಲ್ಲಿ ಟಾಪ್ ಆ್ಯಂಡು. ನಿಮಗೆ ಇದರಲ್ಲಿ ಡೀಸೆಲ್ ವರ್ಷನ್ ಇದು ಸರ್. ಫೈನಲ್ ಟು ಫೈನಲ್ಲು 21 ಲಕ್ಷ ಬಂದರೆ ಫೈನಲ್ ಕೊಡ್ತೀವಿ ಸರ್. 21 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದರಲ್ಲಿ ಇಲ್ಲದೇ ಇರುವಂಥ ಫೀಚರ್ಸೇ ಇಲ್ಲ, ನೋಡ್ತಿರ್ಬೋದು. 360 ಕ್ಯಾಮ್ರಾ ಆಗಿರ್ಬೋದು, ವೆಂಟಿಲೇಟೆಡ್ ಸೀಟ್ಸ್ ಆಗಿರ್ಬೋದು. ಸೊ ಇಲ್ ಡಿಸೆಂಟ್ ಕಂಟ್ರೋಲ್ ಬರುತ್ತೆ, ಆಟೋ ಪಾರ್ಕಿಂಗ್ ಅಸಿಸ್ಟ್ ಬರುತ್ತೆ ಇದರಲ್ಲಿ, ನೋಡ್ತಿರ್ಬೋದು. ವೆಂಟಿಲೇಷನ್ ಸೀಟ್ಸು, ವೈರ್ಲೆಸ್ ಚಾರ್ಜರ್ ಬರುತ್ತೆ. ಸೊ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳೋಂಗಿಲ್ಲ. 6 ಏರ್ ಬ್ಯಾಗ್ಸ್ ಬರುತ್ತೆ, 7 ಸೀಟರ್ ವೆಹಿಕಲ್ ಇದು. ಸೊ ಅದು ಕೂಡ ಡೀಸೆಲಲ್ಲಿ ಇರೋದ್ರಿಂದ ಮೈಲೇಜು ಕೂಡ ಚೆನ್ನಾಗಿ ಬರುತ್ತೆ, ಆ್ಯಂಡ್ ಲುಕ್ಕು ಅಲ್ಟಿಮೇಟ್ ಆಗಿ ಬರುತ್ತೆ. ಅಲ್ಕಜಾರ್ ಪ್ರೀವಿಯಸ್ ವರ್ಷನ್ನು ಅಷ್ಟೊಂದು ಲುಕ್ ಇರಲಿಲ್ಲ, ಬಟ್ ಇದರಲ್ಲಂತೂ ಒಳ್ಳೆ ಲುಕ್ ಇದೆ. ನೆಕ್ಸ್ಟ್ ವೆಹಿಕಲ್ ಒಂದು ನೆಕ್ಸಾನ್ ಇದೆ. ಎಸ್ ಸರ್. ಸರ್ 2018 ಮಾಡಲ್ ಟಾಟಾ ನೆಕ್ಸಾನ್. ಯಾರು ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಪೆಟ್ರೋಲ್ ವೆಹಿಕಲ್ ಬಂದಿದೆ, ಬರೀ 60,000 ಓಡಿದೆ, ಸಿಂಗಲ್ ಓನರ್ ಗಾಡಿ, XM ವೇರಿಯಂಟು. ತುಂಬ ಚೆನ್ನಾಗಿದೆ ಗಾಡಿ. ಯಾರಾದ್ರು ಇಂಟ್ರೆಸ್ಟ್ ಬೈ ಮಾಡಿ. ಫೈನಲ್ ಟು ಫೈನಲ್ಲು 5,80,000 ಆಗುತ್ತೆ ಸರ್.
ನೆಕ್ಸಾನ್ ನೋಡ್ತಿರೋರಿಗೆ ಒಂದು ಲೇಟೆಸ್ಟ್ ಮಾಡಲ್ ಗಾಡಿ ಬರೀ 5,80,000ಕ್ಕೆ ಸಿಗ್ತಾ ಇದೆ. ಮಿಡ್ ವೇರಿಯಂಟು ನೋಡ್ಬೋದು. ಇದರಲ್ಲೂ ಕೂಡ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಲೆದರ್ ಅಪಲ್ಸ್ಟ್ರಿ ಬರುತ್ತೆ, 6 ಸ್ಪೀಡ್ ಗೇರ್ ಬಾಕ್ಸು, ಡಿಫ್ರೆಂಟ್ ಡ್ರೈವ್ ಮೋಡ್ಸ್ ಕೂಡ ಬರುವಂಥದ್ದು, ಇನ್ಫೋಟೈನ್ಮೆಂಟ್ ಸಿಸ್ಟಮು ಆ್ಯಂಡ್ರಾಯ್ಡ್ ಹಾಕ್ಸ್ಕೊಂಡಿದ್ದಾರೆ. ನೆಕ್ಸ್ಟ್ ವೆಹಿಕಲ್ಲು ಒಂದು ಬಲೆರೋ ಇದೆ ಸರ್. ಸರ್ 2012 ಮಾಡಲು ಸೆಕೆಂಡ್ ಓನರು, ಓಡಿರೋದು 1 ಲಕ್ಷ ಓಡಿದೆ. ಡೀಸೆಲ್ ಯಾರೆಲ್ಲ 8 ಸೀಟರ್ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಡೀಸೆಲ್ ವೆಹಿಕಲ್ ಇದೆ, ಬೊಲೆರೋ. ಇಂಟ್ರೆಸ್ಟ್ ಬೈ ಮಾಡಿ ಫೈನಲ್ ಟು ಫೈನಲ್ 3.5 ಲಕ್ಷ ಕೊಡ್ತೀವಿ. 3.5 ಲಕ್ಷಕ್ಕೆ ಒಂದು ಬಲೆರೋ ಸಿಗ್ತಾ ಇದೆ ನೋಡ್ತಿರ್ಬೋದು. 12 ಮಾಡಲು ಫಿಯಟ್ ಕೂಡ ಇದೆ. ಫಿಯಟ್ ಪುಂಟ ಯಾರೆಲ್ಲ ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಮ್ಯಾನ್ಯುವಲ್ ಡೀಸೆಲ್ ಗಾಡಿ ಇದೆ, ಸೆಕೆಂಡ್ ಓನರ್ 2011 ಮಾಡಲು. ಜಸ್ಟ್ 1.5 ಲಕ್ಷ ಕೊಟ್ಬಿಡ್ತೀವಿ ಸರ್. 1.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಹೌದು. ನೆಕ್ಸ್ಟ್ ಒಂದು ನ್ಯಾನೋ ನೆಕ್ಸ್ಟ್ ಯಾರ್ಯಾರು ಗಾಡಿ ಕಲಿಬೇಕು ಅನ್ನೋರು ನ್ಯಾನೋ ಕೇಳ್ತಾ ಇದ್ದೀರಾ, 2011 ಮಾಡಲು LX ಟಾಪ್ ಎಂಡ್ ಇದು. ಫೈನಲ್ ಟು ಫೈನಲ್ 65,000 ರೂಪಾಯಿ ಬಂದರೆ ಕೊಟ್ಬಿಡ್ತೀವಿ ಸರ್. 65,000 ರೂಪಾಯಿಗೂ ಕೂಡ VH ಕಾರ್ಸಲ್ಲಿ ಗಾಡಿ ಇದೆ, ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಧನಂಜಯ್ ಸರ್. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.